25 ವರ್ಷದ ಅಮೋಘ್ ಒಂದು ಹೊತ್ತಿನ ಊಟಕ್ಕೂ ಗತಿಯಿಲ್ಲದೆ ಬೀದಿ ಬೀದಿ ಸುತ್ತುತ್ತಿದ್ದಾಗ ಅವನಿಗೆ ಶ್ರೀಲೀಲಾಳ ಪರಿಚಯ ಆಗುತ್ತೆ. ಇಬ್ಬರ ನಡುವೆ ಸ್ನೇಹ ಬೆಳೆದು ಅದು ಪ್ರೇಮವಾಗಲು ತುಂಬಾ ಸಮಯ ಹಿಡಿಯುವುದಿಲ್ಲ. ಆದರೆ ಲೀಲಾಳ ತಾಯಿಗೆ ತನ್ನ ಮಗಳು ಒಬ್ಬ ಬೀದಿ ಭಿಕಾರಿಯನ್ನ ಮದುವೆ ಆಗೋದು ಇಷ್ಟವಿರೋದಿಲ್ಲ. ಹಾಗಾಗಿ ಈ ಮದುವೆ ಬೇಡ ಅಂತ ಮಗಳಿಗೆ ಬುದ್ಧಿ ಹೇಳ್ತಾರೆ. ಎಷ್ಟು ಹೇಳಿದ್ರು ಲೀಲಾ ಕೇಳೋದಿಲ್ಲ. ಅಮೋಘನನ್ನೇ ಮದುವೆ ಆಗ್ತೀನಿ ಅಂತ ಹಠ ಮಾಡಿ ಅವನನ್ನೇ ಮದುವೆ ಆಗ್ತಾಳೆ. ಲೀಲಾ ಪರಿವಾರದವರು ಲೀಲಾ ಡಿಸಿಷನ್ ಇಂದ ತುಂಬಾ ಬೇಸರ ಪಡ್ಕೊಂಡಿದ್ರು. ನೀನ್ ಯಾವತ್ತು ನಮ್ಮ ಮಾತನ್ನು ಧಿಕ್ಕರಿಸಿ ಈ ಭಿಕಾರಿನ ಮದುವೆ ಆದಿಯೋ ಅವತ್ತೇ ನಿನ್ಗೂ ಈ ಮನೆಗೂ ಇದ್ದ ಸಂಬಂಧ ಮುರಿದೋಯ್ತು. ಇಷ್ಟು ವರ್ಷ ಪ್ರೀತಿಯಿಂದ ಸಾಕಿದ್ ನಮ್ಗಿಂತ ಈ ಭಿಕಾರಿನೇ ಹೆಚ್ಚಾಗೋದಲ್ವಾ ನಿನ್ಗೆ? ಎತ್ತೋರ್ ಮಾತಿಗೆ ಬೆಲೆ ಕೊಡ್ಲಿಲ್ಲ ಅಂದ್ಮೇಲೆ ಎಲ್ಲ ಮುಗ್ದೋಯ್ತು. ಇನ್ಯಾವತ್ತು ಈ ಮನೆ ಕಡೆ ತಲೆ ಹಾಕಿ ಮಲಗಬೇಡ. ಗೆಟ್ ಔಟ್ ಫ್ರಮ್ ಹಿಯರ್. ಡ್ಯಾಡ್, ಲೀಲಾ ತಂದೆ ಅವರಿಬ್ಬರನ್ನ ತಮ್ಮ ಪರಿವಾರದಿಂದ ಹೊರಗೆ ಹಾಕಿದ್ರು. ಲೀಲಾಗೆ ಇದ್ರ ಬಗ್ಗೆ ಚಿಂತೆನೇ ಇರ್ಲಿಲ್ಲ. ಯಾಕಂದ್ರೆ ಅವಳು ಗೊತ್ತಿತ್ತು ತಾನು ಹೇಗೆ ಅಮೋಘನ್ ಜೊತೆ ಸೇರಿ ಹೊಸ ಜೀವನ ನಡೆಸೋದು, ಎಲ್ರ ಮುಂದೆ ತಲೆ ಎತ್ತಿ ಬದುಕೋದಂತ. ಅಮೋಘ್, ನಾವಿಬ್ರು ಇವ್ರ ಮುಂದೆ ಚೆನ್ನಾಗಿ ಬದುಕು ತೋರ್ಸೋಣ. ಆದ್ರೆ ಇಂಥ ಮಾತುಗಳೆಲ್ಲ ಸಿನಿಮಾದಲ್ಲಿ ಚೆನ್ನಾಗಿರುತ್ತೆ, ಅಸಲಿ ಜೀವನದಲ್ಲಿ ತುಂಬಾ ಕಷ್ಟ ಆಗಿರುತ್ತೆ. ಮದುವೆ ಆದ 1-2 ವರ್ಷಗಳಲ್ಲೇ ಅವರ ಪ್ರೀತಿ ಕ್ಷೀಣಿಸ್ತಾ ಹೋಗಿತ್ತು. ಅದಕ್ಕೆ ಕಾರಣನೂ ಇತ್ತು. ಶ್ರೀಲೀಲಾ ಒಂದು ಪ್ರತಿಷ್ಠಿತ ಕಂಪನಿಯಲ್ಲಿ ಮಾರ್ಕೆಟಿಂಗ್ ಡಿಪಾರ್ಟ್ಮೆಂಟ್ ಅಲ್ಲಿ ಕೆಲಸ ಮಾಡ್ತಿದ್ಲು. ಆ ಕಂಪನಿಯ ಮ್ಯಾನೇಜರ್ ಆಗಿ ಕೆಲಸ ಮಾಡ್ತಿದ್ದ ಕಾಂತೇಶ್ ತುಂಬಾ ಕೋಪಿಷ್ಠನಾಗಿದ್ದ. ಶ್ರೀಲೀಲಾಗೆ ಆ ಕಂಪನಿಯಲ್ಲಿ ವರ್ಕ್ ಮಾಡೋಕೆ ಇಷ್ಟನೇ ಇರ್ಲಿಲ್ಲ. ಆದ್ರೆ ಅಮೋಘ್ ಕೆಲಸ ಮಾಡದೇ ಇರೋದು, ಅಪ್ಪನ ಸಪೋರ್ಟ್ ಇಲ್ಲದೆ, ಅದು ಇಂಥ ದೊಡ್ಡ ಕಂಪನಿಯಲ್ಲಿ ಶ್ರೀಲೀಲಾ ಕೆಲಸ ಗಿಟ್ಟಿಸ್ಕೊಂಡಿರೋದೇ ತುಂಬಾ ದೊಡ್ಡ ವಿಷಯವಾಗಿತ್ತು. ಅಷ್ಟೇ ಅಲ್ಲದೆ ಇಲ್ಲಿಗಿಂತ ಬೆಟರ್ ಸ್ಯಾಲರಿ ಬೇರೆ ಕಡೆ ಸಿಗದೆ ಇರೋದ್ರಿಂದ ಎಲ್ಲವನ್ನ ಸಹಿಸಿಕೊಂಡು ಕೆಲಸ ನಿರ್ವಹಿಸ್ತಿದ್ಲು. ಆದ್ರೆ ತನಗೆ ಮದುವೆ ಆಗಿದೆ ಅಂತ ಆಫೀಸ್ನವ್ರಿಗೆ ಗೊತ್ತಿದ್ರು. ಅಮೋಘ್ ನಿರುದ್ಯೋಗಿ ಆಗಿರೋದ್ರಿಂದ ಅವಮಾನ ಆಗ್ಬೋದು ಅನ್ನೋ ಕಾರಣಕ್ಕೆ ಆತನನ್ನ ಆಫೀಸ್ನಿಂದ ದೂರ ಇಟ್ಟಿದ್ಲು ಶ್ರೀಲೀಲಾ. ಹೀಗೊಂದು ದಿನ ಶ್ರೀಲೀಲಾ ಟಿಫನ್ ಬಾಕ್ಸ್ ಮರ್ತ್ ಬಂದಿದ್ಲು. ಏಯ್, ಬೇಗ ಮೂಗ್ ಮುಚ್ಕೊಳ್ಳೋ. ಅಲ್ಲಿ ನೋಡು, ಮುನ್ಸಿಪಾಲಿಟಿ ವ್ಯಾನು. ಯಪ್ಪ, ಇವನ್ ಆಫೀಸ್ ಹತ್ರ ಬಂದ್ರೆ ಸಾಕು, ಗಬ್ಬು ನಾತ. ಅಮೋಘ್ ಆಕೆಯ ಆಫೀಸ್ಗೆ ಊಟ ಕೊಡಕ್ಕಂತ ಬಂದಾಗ ಅಲ್ಲಾದ ಅವಮಾನದಿಂದ ಲೀಲಾಗೆ ತೀರಾ ಬೇಸರವಾಯ್ತು. ಯಾರು ಸಾರಿ ಗೊಜ್ಜೆ ನನ್ನ ಮಗ? ನಮ್ ಬ್ಯೂಟಿ ಕ್ವೀನ್ ಶ್ರೀಲೀಲಾ ಇಲ್ವಾ? ಅವಳ ಗಂಡ. ಹೇ, ಫಸ್ಟ್ ಬಾರೋ ನೀನ್ ಇಲ್ಲಿಂದ. ಹೆಂಡತಿ ದುಡ್ಡೆಲ್ಲ ಬಿಟ್ಟಾಗಿ ತಿನ್ಕೊಂಡು ಬಿದ್ದಿರೋ ಭಿಕಾರಿ. ಅಮೋಘ್, ನಿನಗೆ ಎಷ್ಟು ಸಲ ಹೇಳಿದೀನಿ ಆಫೀಸ್ ಕಡೆ ತಲೆ ಹಾಕ್ಬೇಡ ಅಂತ. ನೋಡು ಎಲ್ರು ಹೇಗ್ ಮಾತಾಡ್ಕೊಂಡು ನಗಾಡ್ತಾ ಇದಾರೆ ಅಂತ. ನಿಂಗ್ ಒಂದ್ಸಲ ಹೇಳಿದ್ರೆ ಅರ್ಥ ಆಗಲ್ಲ ಅಲ್ವಾ? ಲೀಲಾ, ನೀನ್ ಲಂಚ್ ಬಾಕ್ಸ್ ಬಿಟ್ಟು ಬಂದಿದೆ, ಅದನ್ನ ಕೊಡೋಣ ಅಂತ ಬಂದೆ. ಅದು ತಪ್ಪಾ? ತಪ್ಪು ಒಪ್ಪಿನ ಪ್ರಶ್ನೆ ಅಲ್ಲ. ನಾನೇನ್ ಒಂದು ಊಟ ಮಾಡಿರ್ಲಿಲ್ಲ ಅಂದಿದ್ರೆ ಸತ್ತೋಗ್ತಾ ಇರ್ಲಿಲ್ಲ. ಅಟ್ಲೀಸ್ಟ್ ಒಳ್ಳೆ ಬಟ್ಟೆನಾರ ಹಾಕೋ ಬರ್ಬಾರ್ದಾ? ನನ್ನ ಆಫೀಸ್ ಸ್ಟಾಫ್ ಮುಂದೆ ಹೇಗ್ ತಲೆ ಎತ್ಕೊಂಡು ಓಡಾಡ್ಲಿ ಹೇಳು? ಇದರಿಂದ ಅಮೋಘನ್ಗೆ ತೀರಾ ನೋವಾಯ್ತು. ತನ್ನ ಹೆಂಡತಿ ಹಸಿವಿನಿಂದ ನರಳ್ತಾಳಲ್ಲ ಅಂತ ಊಟ ತಂದಿದ್ರೆ ಇಂಥ ಮಾತು ಕೇಳಬೇಕಾಯ್ತಲ್ಲ ಅಂತ ನೋವಿನಲ್ಲೇ ಅಲ್ಲಿಂದ ಹೊರಟ. ಹೀಗೆ 2 ವರ್ಷಗಳಲ್ಲೇ ಇವರಿಬ್ಬರ ಸಂಬಂಧ ಹಳಿ ತಪ್ಪಿರೋ ರೈಲಿನಂತಾಗಿತ್ತು. ಅಮೋಘ್ ಲೀಲಾ ಮೇಲೆ ಎಷ್ಟೇ ಪ್ರೀತಿ ತೋರಿಸ್ತಿದ್ರು ಲೀಲಾ ಅಮೋಘ್ನಿಂದ ದೂರನೇ ಇರ್ತಿದ್ಲು. ಹೀಗೊಂದು ದಿನ ಶ್ರೀಲೀಲಾ ಆಫೀಸ್ಗೆ ಸ್ವಲ್ಪ ತಡವಾಗಿ ಬಂದಿದ್ಲು. ಆದ್ರೆ ಅಲ್ಲಿ ಸುಮಾರು ಜನ ವರ್ಕರ್ಸ್ ಹೊರಗೆ ನಿಂತ್ಕೊಂಡು ತಮ್ಮಲ್ಲೇ ಮಾತಾಡ್ಕೊಳ್ತಾ ಇದ್ರು. ಅವರೆಲ್ಲರೂ ನೋಡಿದ ಶ್ರೀಲೀಲಾಗೆ ಸಮಥಿಂಗ್ ಇಸ್ ರಾಂಗ್ ಅಂತ ಅನಿಸ್ತು. ಅಲ್ಲೇ ಗಾಬರಿಯಲ್ಲಿ ನಿಂತಿದ್ದ ಆಕೆಯ ಫ್ರೆಂಡ್ ಕಾವ್ಯ ಹತ್ರ ಹೋಗಿ, ಕಾವ್ಯ, ಯಾಕೆಲ್ರು ಈ ಗಾಬರಿಯಾಗಿ ನಿಂತಿದ್ದೀರಾ? ಎನಿ ಪ್ರಾಬ್ಲಮ್? ಶ್ರೀ, ಕಾಂತೆ ಸರ್ ತುಂಬಾ ಕೋಪ ಮಾಡ್ಕೊಂಡಿದ್ದಾರೆ. ಅದ್ರಲ್ಲೂ ನಿನ್ಮೇಲೆ ತುಂಬಾ ರೇಗಾಡ್ತಿದ್ರು. ಇದನ್ನ ಇನ್ಫಾರ್ಮ್ ಮಾಡೋಣ ಅಂತ ನಿನ್ನ ಕಾಲ್ ಮಾಡಿದ್ರೆ ನಿನ್ ಕಾಲೇ ಪಿಕ್ ಮಾಡ್ಲಿಲ್ಲ. ನೀನ್ ಬಂದಿದ್ ಕೂಡ್ಲೆ ಕ್ಯಾಬಿನ್ ಬರೋಕ್ ಹೇಳಿದ್ದಾರೆ. ಅದೇನು ಅಂತ ಕೇಳೋಗು. ಓಕೆ, ಲೆಟ್ ಮಿ ಚೆಕ್. ಆಲ್ರೆಡಿ ಮ್ಯಾನೇಜರ್ ಕಾಂತೇಶ್ ವರ್ಕರ್ಸ್ಗೆ ಸಾರಿಯಾ ಕ್ಲಾಸ್ ತಗೊಳ್ತಿದ್ದ. ಅದೇ ಸಮಯಕ್ಕೆ ಅಲ್ಲಿ ಬಂದ ಶ್ರೀಲೀಲಾನ ನೋಡಿದ ಮ್ಯಾನೇಜರ್ ಕೋಪದಿಂದ, ಶ್ರೀಲೀಲಾ,
ಎಲ್ಲ ಹಾಳಾಗೋಗಿದ್ದೆ. ನೀನ್ ಮಾಡಿರೋ ಒಂದ್ ತಪ್ಪಿಂದ ಇಲ್ಲಿ ಎಷ್ಟೊಂದು ಪ್ರಾಬ್ಲಮ್ ಕ್ರಿಯೇಟ್ ಆಗಿದೆ ಗೊತ್ತಾ? ರೆಡಿ ಒನ್ ಮಿಸ್ಟೇಕ್ ಇಂದ ಕಂಪ್ನಿಗೆ ಸಾವಿರಾರು ಕೋಟಿ ರೂಪಾಯಿ ಲಾಸ್ ಆಗಿದೆ. ನಮ್ ಕಾಂಪಿಟೇಟರ್ಸ್ ಮುಂದೆ ತಲೆ ತಗ್ಸೋ ಹಾಗಾಗಿದೆ. ಮ್ಯಾನೇಜಿಂಗ್ ಡೈರೆಕ್ಟರ್ ನಿನ್ನ ಈಗ್ಲೇ ಕೆಲಸದಿಂದ ರಸ್ಟಿಗೇಟ್ ಮಾಡೋಕ್ ಹೇಳಿದ್ದಾರೆ. ಸೊ ಪ್ಯಾಕ್ ಅಪ್ ಯುವರ್ ಬಿಲಾಂಗಿಂಗ್ಸ್ ಅಂಡ್ ಲೀವ್ ನೌ. ಮ್ಯಾನೇಜರ್ ಮಾತಿಂದ ತೀರಾ ಬೇಸರಕ್ಕೊಳಗಾದ್ಲು ಲೀಲಾ. ಆಫೀಸ್ ಸ್ಟಾಫ್ ಆಕೆನ ತೀರಾ ವಿಚಿತ್ರವಾಗಿ ನೋಡ್ತಿದ್ರು. ತನ್ನಿಂದ ಯಾವ ಮಿಸ್ಟೇಕ್ ಆಗಿದೆ ಅಂತ ಕೇಳೋ ಧೈರ್ಯ ಕೂಡ ಆಕೆಗೆ ಇರಲಿಲ್ಲ. ಕಣ್ಣೀರಿಡ್ತಾ ಅಲ್ಲಿಂದ ಹೊರ ನಡೆದ್ಲು. ಮನೆಗೆ ಬರ್ತಿದ್ದ ಹಾಗೆ ತಾನು ಕೆಲಸ ಕಳ್ಕೊಂಡಿರೋ ವಿಷಯ ಮುಚ್ಚಿಟ್ಟು ಆಫೀಸ್ನಲ್ಲಿ ತೋರ್ಸಕ್ಕಾಗದೇ ಇರೋ ಸಿಟ್ಟನ್ನೆಲ್ಲ ಪಾತ್ರೆ ತೊಳಿತಾ ಇದ್ದ ಅಮೋಘನ ಮೇಲೆ ತೀರಿಸ್ಕೊಂಡ್ಲು. ನೀನ್ ನಿಜವಾಗ್ಲೂ ಗಂಡ್ಸ? 3 ಹೊತ್ತು ಪಾತ್ರೆ ತಿಕ್ಕೊಂಡು, ನೆಲ ಒರ್ಸ್ಕೊಂಡು, ಕಸ ಗುಡ್ಸ್ಕೊಂಡು, ಮುಸ್ರೆ ತಿಕ್ಕೊಂಡಿರ್ತೀಯಲ್ಲ, ನಿಂಗೇನು ಅನ್ಸಲ್ವಾ? ಹೊರಗೋಗಿ ದುಡ್ದು 4 ಜನ ಮುಂದೆ ತಲೆ ಎತ್ಕೊಂಡು ಓಡಾಡೋದು ಯಾವಾಗ? ನಂಗಂತೂ 2 ವರ್ಷದಿಂದ ನಿನ್ ಜೊತೆ ಹೇಗೆ ಸಾಕಾಯ್ತು. ನಿಂಗೋಸ್ಕರ ಅಪ್ಪ ಅಮ್ಮನ್ ಬಿಟ್ ಬಂದ್ರೆ ಹೀಗ ನೋಡ್ಕೊಳ್ಳೋದು. ಇಟ್ಸ್ ನಾಟ್ ವರ್ಕಿಂಗ್ ಎನಿಮೋರ್. ಲೆಟ್ಸ್ ಗೆಟ್ ಡಿವೋರ್ಸ್ಡ್ ಅಂತ ಕಟುವಾಗಿ ಹೇಳಿದ್ಲು. ಇದರಿಂದ ಅಮೋಘ್ ಮನಸ್ಸಿಗೆ ಘಾಸಿ ಉಂಟಾಯ್ತು. ಹೀಗೆ ಹೇಳಿದ್ರಾದ್ರೂ ಅಮೋಘ್ ಬುದ್ಧಿ ಕಲಿತಾನೆ, ರೆಸ್ಪಾನ್ಸಿಬಲ್ ಆಗಿ ನಡ್ಕೋತಾನೇನೋ ಅನ್ನೋದು ಲೀಲಾಳ ಉದ್ದೇಶವಾಗಿತ್ತು. ಲೀಲಾಗೆ ತನ್ನ ಗಂಡ ಸಕ್ಸಸ್ ಕಾಣದೇ ಇರೋದು ಚಿಂತೆಗೀಡು ಮಾಡಿತ್ತು. ಲೀಲಾ ದೊಡ್ಡ ಬಂಗಲೆಯಲ್ಲಿ ಆಡಿ ಬೆಳೆದವಳು. ಆದ್ರೀಗ ಕಿಚನ್ ಅಷ್ಟು ಜಾಗದಲ್ಲಿ ತನ್ನ ಇಡೀ ಜೀವನ ನಡೆಸೋ ಹಾಗಾಯ್ತು. ತೀರಾ ಕಷ್ಟಗಳನ್ನ ಅನುಭವಿಸಿದ್ಲು. ಅಮೋಘ್ ಕಡೆಯಿಂದ ಜೀವನದಲ್ಲಿ ತನಗಾಗ್ತಿದ್ದ ಅವಮಾನ ಆಕೆಗೆ ಬೇಸರ ತರಿಸ್ತಿತ್ತು. ಲೀಲಾ ತನ್ನ ಪರಿವಾರದವ್ರ ಬಳಿ ವಾಪಸ್ ಹೋಗೋಕೆ ಬಯಸ್ತಿದ್ಲು. ಹಾಗಾಗಿ ತನ್ನ ತಂದೆ ಬಳಿ ಹೋಗಿ, ಪಾಪ ನಿಮ್ ನಿರ್ಧಾರ ಸರಿಯಾಗಿತ್ತು. ಆ ಅಮೋಘ್ ಕೈಲಾಗ್ದವನು. ನಾನು ಅವನ್ಗೆ ಡಿವೋರ್ಸ್ ಕೊಟ್ಟೇ ಕೊಡ್ತೀನಿ. ನೀವ್ ಈ ಮನೆಗೆ ಮತ್ತೆ ನನ್ನ ಸೇರ್ಸ್ಕೊಳ್ಳಿ ಪ್ಲೀಸ್. ಲೀಲಾ ತನ್ನ ಕುಟುಂಬಕ್ಕೆ ವಾಪಸ್ ಹೋಗೋದಕ್ಕೆ ಯಾವ ಕೆಲಸ ಮಾಡೋಕ್ಕೂ ಬೇಕಿದ್ರೆ ತಯಾರಿದ್ಲು. ಆದ್ರೆ ಅವರ ತಂದೆ ಎಂಥ ಷರತ್ತನ್ನ ಮುಂದಿಟ್ರೋ ಅದನ್ನ ಕೇಳಿ ಲೀಲಾ ತಲೆ ಚಕ್ಕರ್ ಹೊಡಿತು. ನೋಡು ಲೀಲಾ, ನೀನ್ ಈ ಮನೆಗೆ ವಾಪಸ್ ಬರ್ಲೇಬೇಕು ಅನ್ನೋದಾದ್ರೆ ಒಂದ್ ಕೆಲಸ ಮಾಡು. ನಮ್ಮ ಹೋಟೆಲ್ ಪ್ರಾಜೆಕ್ಟ್ಗೆ ಎಲ್ಲಿಂದನಾದ್ರೂ 100 ಕೋಟಿ ಫಂಡ್ಸ್ ತಗೊಂಬ. ಆಗ ನೀನು ಈ ಮನೆ ಮಗಳೂ ಆಗಿರ್ತೀಯ, ಈ ಕುಟುಂಬದ ಸದಸ್ಯನೂ ಆಗಿರ್ತೀಯ. ಏನಂತೀಯ? $100 ಕೋಟಿ ಅರೇಂಜ್ ಮಾಡೋದು ಶ್ರೀಲೀಲಾಗೆ ಅಸಂಭವವಾಗಿತ್ತು. ನಂತರ ತಾನೇ ಏನಾದ್ರೂ ಮಾಡ್ಬೇಕು, ಇಲ್ಲ ತನ್ನ ತಂದೆಗೆ ಮುಖ ತೋರ್ಸೋಕೆ ಲಾಯಕ್ಕಿರಲ್ಲ ಅಂತ ನಿರ್ಧಾರ ಮಾಡಿದ್ಲು. ತೋರ್ಸು ಆ ನಿನ್ ಬಿಕಾರಿ ಗಂಡನ್ ಫೋಟೋನ. ನೋಡೇ ಬಿಡ್ತೀನಂತದ್ ಏನಿದೆ ಅವನಲ್ಲಿ ಅಂತ. ನಿನ್ ಹೆತ್ತೋರ್ನೂ ಬಿಟ್ಟು ನಿನ್ ಇಡೀ ಜೀವನ ಹಾಳು ಮಾಡ್ಕೊಂಡಿದ್ಯಾ ಅಂದ್ರೆ ನೋಡ್ಲೇಬೇಕ ಅವನ್ನ. ಗೌತಮಿ ಕೂಡ ಲೀಲಾ ತರ ದೊಡ್ಡ ಪರಿವಾರಕ್ಕೆ ಸೇರಿದವಳಾಗಿದ್ಲು. ಆದ್ರೆ ಇವತ್ತು ಶ್ರೀಲೀಲಾ ಬಡವರ ತರ ತನ್ನ ಜೀವನ ನಡೆಸ್ತಿದ್ಲು. ಅದೇ ಗೌತಮಿ ಐಷಾರಾಮಿ ಜೀವನ ನಡೆಸ್ತಿದ್ಲು. ನಂತರ ಲೀಲಾ ಗೌತಮಿಗೆ ಅಮೋಘನ ಫೋಟೋ ತೋರಿಸಿದ್ಲು. ಆ ಫೋಟೋ ನೋಡ್ತಿದ್ದ ಹಾಗೆ ಗೌತಮಿ ಕಣ್ಗಳು ತನ್ನನ್ನ ತಾನೇ ನಂಬಲಾಗಿಲ್ಲ. ವಾಟ್? ಇವನಾ ನಿನ್ ಗಂಡ? ಸೀರಿಯಸ್ಲಿ? ಓಕೆ ನೋಡು ಶ್ರೀಲೀಲಾ, ನೀನ್ ಹೆಂಗೂ ನಿನ್ ಗಂಡಂಗೆ ಡಿವೋರ್ಸ್ ಕೊಡ್ಬೇಕು ಅಂತಿದ್ದೆ. ಆಯ್ತು, ನಾನೇ ನಿಂಗೆ 100 ಕೋಟಿ ಕೊಡ್ತೀನಿ. ವಾಟ್? ಎಸ್, ಕೇಳಿಸ್ಕೊ. ಬಟ್ ನೀನ್ ಈಗಲೇ ನಿನ್ ಗಂಡಂಗೆ ಡಿವೋರ್ಸ್ ಕೊಟ್ಟು ನನ್ ಜೊತೆ ಮದ್ವೆ ಮಾಡಿಸ್ಕೊಡ್ಬೇಕು. ಇದನ್ನ ಕೇಳ್ತಿದ್ದ ಹಾಗೆ ಶ್ರೀಲೀಲಾ, ಅಲ್ಲ $100 ಬೆಲೆ ಬಾಳ್ದೇ ಇರೋ ಅಮೋಘನ್ಗೆ 100 ಕೋಟಿ ಕೊಡ್ತೀನಿ, ನಿನ್ ಗಂಡು ಜೊತೆ ಮದುವೆ ಮಾಡ್ಕೊಂತಿದ್ದಾಳಲ್ಲ, ಇವಳಿಗೆ ತಲೆಗಿಲಿ ಕೆಟ್ಟಿದ್ಯಾ ಅಂತ ಶಾಕ್ ಆದ್ಲು. ಶ್ರೀಲೀಲಾಗೆ ಗೌತಮಿಯ ಮಾತಿನಿಂದ ಸಡನ್ ಆಗಿ ಆಶ್ಚರ್ಯ ಆದ್ರೂ ಅಮೋಘನ್ ಬಗ್ಗೆ ಇಂಚಿಂಚು ತಿಳಿದಿದ್ದ ಶ್ರೀಲೀಲಾ ಗೌತಮಿಯ ಮಾತನ್ನ ನೆಗ್ಲೆಕ್ಟ್ ಮಾಡಿದ್ಲು. ಅಷ್ಟೊಂದು ರಿಚ್ ಆಗಿದ್ದ ಗೌತಮಿ ಯಾಕೆ ಅಮೋಘನ್ ಜೊತೆ ಮದುವೆ ಆಗೋದಕ್ಕೆ ನೋಡಿದ್ಲು? ಶ್ರೀಲೀಲಾಗೆ ಗೊತ್ತಿಲ್ಲದೆ ಇರೋ ಅಮೋಘನ ಯಾವ ವಿಚಾರ ಗೌತಮಿಗೆ ಗೊತ್ತಿತ್ತು? ಹಾಗಿದ್ರೆ ಈ ಅಮೋಘನ ನಿಜವಾದ ಹಿನ್ನೆಲೆ ಏನಿರಬಹುದು? ಹಳೆಯದೆಲ್ಲವನ್ನ ನೆನಪು ಮಾಡಿಕೊಂಡು ಶ್ರೀಲೀಲಾ ಒಂದು ನಿರ್ಧಾರ ಮಾಡಿದ್ಲು. ಕೂಡಲೇ ಶ್ರೀಲೀಲಾ ಅಮ್ಮನ ಜೊತೆ ಮಾತಾಡಿ ಅಮ್ಮನ ಮನೆಗೆ ಶಿಫ್ಟ್ ಆಗ್ತಾಳೆ. ಮದುವೆ ಆದ್ಮೇಲೆ ಲೀಲಾ ತನ್ನ ಕಂಪನಿಯಲ್ಲಿ ಅಮೋಘನ್ಗೆ ಒಂದೊಳ್ಳೆ ಕೆಲಸ ಕೊಡಿಸ್ತಾಳೆ. ಆದ್ರೆ ಅವನು ಆ ಕೆಲಸ ಮಾಡಲು ಒಪ್ಪಲ್ಲ. ಬದಲಿಗೆ ಏನು ಕೆಲಸ ಮಾಡದೆ ಮನೆಯಲ್ಲೇ ಇರ್ತಾನೆ. ಇದರಿಂದ ಲೀಲಾ ಮತ್ತು ಅವಳ ತಾಯಿ ಸರೋಜಾಗೆ ತುಂಬಾ ಸಿಟ್ಟು ಬರುತ್ತೆ.
ದಿನ ಕಳೆದಂತೆ ಲೀಲಾಗೆ ಅಮೋಘನ ಮೇಲೆ ಒಂಥರ ಅನುಮಾನ ಶುರುವಾಗುತ್ತೆ. ಅವನು ಇದ್ದಕ್ಕಿದ್ದಂತೆ ಎಲ್ಲೋ ಹೋಗೋದು, ಲ್ಯಾಪ್ಟಾಪ್ ಅಲ್ಲಿ ಯಾರಿಗೋ ಮೇಲ್ಗಳನ್ನ ಮಾಡೋದು, ಇವೆಲ್ಲ ಲೀಲಾ ಗಮನಿಸ್ತಾಳೆ. ಎಷ್ಟ್ ಕೇಳಿದ್ರು ಅಮೋಘ ಅದ್ರ ಬಗ್ಗೆ ಬಾಯಿ ಬಿಡೋದಿಲ್ಲ. ಮದುವೆ ಆದ 6 ತಿಂಗಳ ಒಳಗೆ ಲೀಲಾಗೆ ತಾನು ಅಮೋಘನನ್ನ ಮದುವೆ ಆಗ್ಬಾರ್ದಿತ್ತು ಅಂತ ಅನಿಸಲು ಶುರುವಾಗುತ್ತೆ. ಅವಳು ತನ್ನ ತಾಯಿ ಜೊತೆ ಸೇರಿ ಯಾವಾಗ್ಲೂ ಅವನನ್ನ ಹೀಯಾಳಿಸೋದು, ಮನೆ ಕೆಲ್ಸಗಳನ್ನ ಮಾಡಿಸೋದು, ಹೀಗೆ ಎಲ್ಲಾ ತರದ ಅವಮಾನಗಳನ್ನ ಮಾಡಿಸ್ತಾಳೆ. ಇಷ್ಟಾದ್ರೂ ಅಮೋಘ್ ಬುದ್ಧಿ ಕಲಿಯೋದಿಲ್ಲ. ಒಂದು ದಿನ ಮಧ್ಯಾಹ್ನ ಅಮೋಘ್ ಮನೆಯಲ್ಲಿ ಸೋಫಾ ಮೇಲೆ ಕೂತಿದ್ದಾಗ ಸರೋಜಾ, ಲೇ ವಿಕನಾಸಿ, ಏನೋ ಮಹಾರಾಜನ್ ತರ ಸೋಫಾ ಮೇಲೆ ಕೂತ್ಕೊಂಡಿದ್ಯಾ? ಹೋಗ್ ಬಾತ್ರೂಮ್ ತೊಳೆಯೋ. ನಾಚಿಕೆ ಆಗ್ಬೇಕು ನಿನ್ ಗಂಡ ಜನ್ಮಕ್ಕೆ. ಒಂದ್ ನಯ ಪೈಸಾ ದುಡಿಯೋ ಯೋಗ್ಯತೆ ಇಲ್ಲ. ಈ ಕೆಲ್ಸನಾದ್ರೂ ನೆಟ್ಟಗ್ ಮಾಡೋ ಅಂತ ಹೀಯಾಳಿಸ್ತಾರೆ. ಅವರ ಮಾತಿಗೆ ಅಮೋಘ್ ತಲೆ ಕೆಡ್ಸ್ಕೊಳ್ದೆ ಬಾತ್ರೂಮ್ ತೊಳೆಯುವಾಗ ಅಮೋಘನ್ಗೆ ಯಾರೋ ಕಾಲ್ ಮಾಡಿ, ಹಲೋ ಅಮೋಘ್ ಸರ್, ಎಲ್ಲ ರೆಡಿ ಇದೆ. ನಾನು ಗೇಟ್ ಹೊರಗಡೆ ನಿಂತಿದ್ದೀನಿ, ಬೇಗ ಬಂದು ಇಸ್ಕೊಳ್ಳಿ ಸರ್. ಹಾ ಬಂದೆ. ಬಾತ್ರೂಮ್ ತೊಳೆಯುತ್ತಿದ್ದ ಆ ಅಮೋಘ್ ಆ ಕೆಲಸವನ್ನ ಬಿಟ್ಟು ಮನೆಯ ಹೊರಗೆ ಬರ್ತಾನೆ. ಆಗ ಒಬ್ಬ ವ್ಯಕ್ತಿ ಬಂದು ಒಂದು ಬಾಕ್ಸ್ ಅನ್ನ ಅಮೋಘನ್ ಕೊಡ್ತಾನೆ. ಇನ್ಮೇಲೆ ಇಲ್ಲಿ ಬರಕ್ ಹೋಗ್ಬೇಡ, ಮೊದ್ಲೇ ನನ್ ಮೇಲೆ ಅನುಮಾನ ಬಂದಿದೆ, ಹೊರಡಿಲಿಂದ ಅಂತ ಹೇಳಿ ಆ ವ್ಯಕ್ತಿಯನ್ನ ಕಳಿಸಿ ಮನೆಯೊಳಗೆ ಬಂದಾಗ ಅಲ್ಲೇ ಇದ್ದ ಲೀಲಾ, ಯಾರೋ ಅದು? ಏನೋ ಕದ್ದು ಮುಚ್ಚಿ ಮಾಡ್ತಾ ಇದೆಯಾ ಅಂತ ನಂಗೆ ಗೊತ್ತು. ಸದ್ಯದಲ್ಲೇ ಪತ್ತೆ ಹಚ್ತೀನಿ ಅಂತ ಹೇಳ್ತಾಳೆ. ಅಮೋಘ್ ಏನು ಮಾತಾಡದೆ ರೂಮ್ ಬಂದ. ಅಬ್ಬಾ, ಸದ್ಯ ಬಾಕ್ಸ್ ಅಲ್ಲಿ ಏನಿದೆ ಅಂತ ತೋರ್ಸು ಅಂತ ಹೇಳಿಲ್ವಲ್ಲ ಅಂತ ಮನ್ಸಲ್ಲಿ ಹೇಳ್ಕೊಂಡು ಸಮಾಧಾನ ಪಡ್ಕೋತಾನೆ. ಒಂದು ದಿನ ಸಂಜೆ ಲೀಲಾ ಮೇಘ ಯಜುರ್ವೇದಿ ಅವರ ಹೊಸ ಜ್ಯುವೆಲರಿ ಶೋರೂಮ್ಗೆ ಇನಾಗ್ರೇಷನ್ಗೆ ಅಂತ ಹೋಗಲು ರೆಡಿ ಆಗ್ತಿರ್ತಾಳೆ. ಮೇಘ ಯಜುರ್ವೇದಿ ಅವರ ಹೊಸ ಶೋರೂಮ್ ಭಾರತದಲ್ಲೇ ದೊಡ್ಡ ಜ್ಯುವೆಲರಿ ಶೋರೂಮ್ ಆಗಿರುತ್ತದೆ. ಹಾಗಾಗಿ ಅದರ ಇನಾಗ್ರೇಷನ್ಗೆ ಭಾರತದ ಎಲ್ಲಾ ಬಿಸಿನೆಸ್ ಮ್ಯಾನ್ ಗಳನ್ನ ಅವರು ಇನ್ವೈಟ್ ಮಾಡಿರ್ತಾರೆ. ಲೀಲಾ ರೆಡಿಯಾಗಿ, ಮಾಮ್ ಮಾಮ್ ಏನ್ಲಿಲ್ಲ. ನಾನು ಮೇಘ ಯಜುರ್ವೇದಿ ಅವ್ರದ್ದು ಹೊಸ ಶೋರೂಮ್ ಓಪನ್ ಆಗಿದೆಯಲ್ಲ, ಅಲ್ಲಿ ಹೋಗ್ಬಿಟ್ ಬರ್ತೀನಿ. ಹೋಗ್ಬಿಟ್ ಬಾ. ಚೆನ್ನಾಗ್ ಕಾಣ್ತಾ ಇದೀನಾ? ಲೀಲಾ, ಹಾ? ನಾನು ಬರ್ತೀನಿ. ಲೇ ಬಿಕಾರಿ, ನಿನ್ನಂತೋನು ಅಲ್ಲೆಲ್ಲ ಬರ್ಬಾರ್ದು. ನೀನೇನಿದ್ರು ಮನೇಲಿ ಬಾತ್ರೂಮ್ ಕ್ಲೀನ್ ಮಾಡ್ಕೊಂಡಿರಕ್ಕಷ್ಟೇ ಲಾಯಕ್ಕು. ಸರಿ ಮಾಮ್, ನಾನು ಹೋಗಿ ಬರ್ತೀನಿ ಅಂತ ಹೇಳಿ ತನ್ನ ಕಾರ್ ನಲ್ಲಿ ಹೋಗ್ತಾಳೆ. ಅಮೋಘ್ ಬಸ್ ನಲ್ಲಿ ಮೇಘ ಯಜುರ್ವೇದಿ ಅವರ ಹೊಸ ಶೋರೂಮ್ ನ ಕಡೆ ಹೋಗ್ತಾನೆ. ಹೊಸ ಶೋರೂಮ್ ಅನ್ನ ಫುಲ್ ಡೆಕೋರೇಟ್ ಮಾಡಿರ್ತಾರೆ. ಅದನ್ನ ನೋಡಿ ಅಮೋಘ್, ವಾವ್, ಎಷ್ಟು ಚೆನ್ನಾಗಿದೆ ಅಂತ ಮನ್ಸಲ್ಲಿ ಅಂದ್ಕೊಂಡು ಒಳಗ್ ಹೋಗುವಾಗ ಅವನನ್ನ ತಡೆದ ಸೆಕ್ಯೂರಿಟಿ, ಏ ಬಿಕಾರಿ, ನಿನ್ ವೇಷ ನೋಡ್ಕೊಳ್ಳೋ. ನಿನ್ನ ಇಂಥ ಜ್ಯುವೆಲರಿ ಶಾಪ್ ಒಳಗಡೆ ಬಿಡ್ಬೇಕಾ? ನಿನ್ನಂತ ನಾಯಿಗಳನ್ನ ಒಳಗಡೆ ಬಿಟ್ರೆ ನನ್ ಜಾಬ್ ಹೋಗುತ್ತೆ, ನಡಿಯೋ ಅಂತ ಅಮೋಘನ ಕಾಲರ್ ಹಿಡಿದು ಆಚೆ ತಳ್ತಾನೆ. ಅಮೋಘ್ ಏನೋ ಹೇಳೋದಕ್ಕೆ ನೋಡ್ತಾನೆ, ಆದ್ರೆ ಸೆಕ್ಯೂರಿಟಿ ಅವನಿಗೆ ಮಾತಾಡಲು ಅವಕಾಶನೇ ಕೊಡಲ್ಲ. ಈ ಗಲಾಟೆಯನ್ನ ಶೋರೂಮ್ ಹತ್ರದಿಂದ ನೋಡಿದ್ದ ಅವನ ಹೆಂಡತಿ ಶ್ರೀಲೀಲಾ ಹೊರಗ್ ಬಂದು, ಲೇ ಬಿಕಾರಿ, ಇಲ್ಲಿಗೆ ಯಾಕೋ ಬಂದೆ? ಬರ್ಬೇಡ ಅಂತ ಹೇಳಿದ್ದೆ ತಾನೇ ನಾನು. ಅಲ್ಲಿದ್ದ ಎಲ್ರಿಗೂ ಈಗ ಮೇಘ ಯಜುರ್ವೇದಿ ಕಾರ್ನಿಂದ ಇಳಿತಾರೆ ಅಂತ ಅರ್ಥವಾಗಿ ಎಲ್ರಿಗೂ ಖುಷಿ ಆಗುತ್ತೆ. ಆದ್ರೆ ಶ್ರೀಲೀಲಾಗೆ ಮಾತ್ರ ಭಯವಾಗುತ್ತೆ. ಹಾಯ್ ಮ್ಯಾಮ್. ಅವರು ಇಳಿದ ಕೂಡಲೇ ಅಮೋಘನನ್ನ ನೋಡಿ ಅವನ ಹತ್ರ ಬಂದು, ಹಾಯ್ ಅಮೋಘ್ ಸರ್, ನೀವು ಭಾರತದ ರಿಚೆಸ್ಟ್ ಮ್ಯಾನ್. ನೀವು ಈ ಪ್ರೋಗ್ರಾಮಿಗೆ ಬರ್ತೀರಾ ಅಂತ ನಾನು ಕನ್ಸಲ್ಲೂ ಅನ್ಕೊಂಡಿರ್ಲಿಲ್ಲ. ತುಂಬಾ 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 ಥ್ಯಾಂಕ್ಸ್ ನೀವು ಬಂದಿದ್ದಕ್ಕೆ. ಶ್ರೀಲೀಲಾ, ಥ್ಯಾಂಕ್ ಯು. ನನಗೆ ಗೊತ್ತಿತ್ತು ನೀವು ಅಮೋಘ್ ಸರ್ ಹೆಂಡ್ತಿ ಅಂತ, ಅದಕ್ಕೆ ನಿಮ್ಮನ್ನು ಇನ್ವೈಟ್ ಮಾಡಿದೆ. ನೀವು ಅವರನ್ನು ಕರ್ಕೊಂಬಂದ್ರಲ್ಲ, ಇದು ನಮ್ಮ ಅದೃಷ್ಟ. ಈ ಮಾತುಗಳನ್ನ ಕೇಳಿ ಲೀಲಾಗೆ ಭೂಮಿಯೇ ಕುಸ್ತಂತಾಗುತ್ತೆ. ಹಾಗಾದ್ರೆ ಯಾರು ಈ ಅಮೋಘರಸು? ಅವನು ಭಾರತದ ರಿಚೆಸ್ಟ್ ಮ್ಯಾನ್ ಆಗಿದ್ದು ಹೇಗೆ?
ಲೀಲಾ ಮನೆಯಲ್ಲಿ ಭಿಕಾರಿ ಅಂತಿರುವ ಅಮೋಘನನ್ನ ಮೇಘ ಯಜುರ್ವೇದಿ ಪ್ರೋಗ್ರಾಂಗೆ ಕರೆದಿದ್ದು ಯಾಕೆ? ಅಮೋಘನಿಗೆ ಬಾಕ್ಸ್ ಕೊಟ್ಟ ವ್ಯಕ್ತಿ ಯಾರು? ಆ ಬಾಕ್ಸ್ ನಲ್ಲಿ ಏನಿತ್ತು? ಅಷ್ಟಕ್ಕೂ ಶ್ರೀಲೀಲಾ ಸ್ನೇಹಿತೆ ಗೌತಮಿ ಯಾಕೆ 100 ಕೋಟಿ ಕೊಟ್ಟು ಅಮೋಘನನ್ನ ಮದುವೆ ಆಗೋದಕ್ಕೆ ನೋಡಿದ್ಲು? ಗೌತಮಿಗೆ ಮೊದಲೇ ಈ ಅಮೋಘನ ಪರಿಚಯ ಇತ್ತಾ? 100 ರೂಪಾಯಿಗೂ ಪರದಾಡ್ತಾ ಇದ್ದ ಅಮೋಘನನ್ನ ಗೌತಮಿ 100 ಕೋಟಿ ಕೊಟ್ಟು ಪರ್ಚೇಸ್ ಮಾಡಿರೋ ಪ್ಲಾನ್ ಹಿಂದಿರೋ ರಹಸ್ಯವಾದ್ರು ಏನು? ಶ್ರೀಲೀಲಾ ಆ 100 ಕೋಟಿನ ತಗೊಂಡು ಪುನಃ ಅಪ್ಪನ ಮನೆಯಲ್ಲಿ ಸೇರಿ ಪ್ರೀತಿಸಿ ಮದುವೆ ಆಗಿರೋ ಅಮೋಘನನ್ನ ಬಿಟ್ಟೋಗ್ತಾಳ? ಶ್ರೀಲೀಲಾಳನ್ನ ಅನುಭವಿಸ್ಬೇಕಂತ ಸ್ಕೆಚ್ ಹಾಕಿರೋ ಬಾಲನ ಪ್ಲಾನ್ ವರ್ಕೌಟ್ ಆಗುತ್ತಾ? ಈ ಎಲ್ಲ ಪ್ರಶ್ನೆಗಳಿಗೆ ಉತ್ತರ ತಿಳ್ಕೊಳ್ಳೋ ಕುತೂಹಲ ನಿಮ್ಗಿದ್ರೆ ಇಡೀ ಕರ್ನಾಟಕದ ಮಂದಿ ದುಡ್ಡು ಕೊಟ್ಟು ಕೇಳ್ತಿರೋ ಈ ಕಥೆ ನಿಮ್ಗೆ ಫ್ರೀ ಆಗಿ ಸಿಗ್ತಿದೆ. ಹಾಗಾದ್ರೆ ತಡ ಯಾಕೆ? ಈಗಲೇ ಡೌನ್ಲೋಡ್ ಮಾಡಿ ಪಾಕೆಟ್ FM ಮತ್ತು ಕೇಳಿ ಅರಸು.